ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾನು 29ನೇ ತಾರೀಕು ಮಾರ್ಚ್ನಿಂದ 4ನೇ ತಾರೀಕು ಏಪ್ರಿಲ್ನವರೆಗೂ ಅಂದರೆ ಈ ವಾರದ ಒಂದು ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಅಷ್ಟೇನು ಒಳ್ಳೆಯ ವಾರವಾಗಿ ಕಂಡು ಬರ್ತಾ ಇಲ್ಲ. ಕಾರ್ಯಹಾನಿ, ಒಂದಿಷ್ಟು ಅಪಜಯ, ಸುಖವಿಲ್ಲ. ಅದರ ಜೊತೆಗೆ ನೀವು ಸಂಗ್ರಹಿಸಿಟ್ಟ ಒಂದು ದ್ರವ್ಯವಾಗಲಿ, ಹಣವಾಗಲಿ ಅಥವಾ ಒಂದಿಷ್ಟು ಬೆಲೆ ಬಾಳುವಂತಹ ವಸ್ತುಗಳೇ ಆಗಲಿ ಕಳ್ತನ ಆಗುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಆದಷ್ಟು ನಿಮ್ಮ ವಸ್ತುಗಳ ಬಗ್ಗೆ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಅಂತ ಹೇಳ್ತೀನಿ. ಪರಿಹಾರ ಆದಷ್ಟು ಹನುಮಂತನ ಜಪವನ್ನು ಮಾಡಿ, ಹನುಮಂತನ ದೇವಸ್ಥಾನಕ್ಕೆ ಶನಿವಾರ ಭೇಟಿ ಕೊಡಿ. ಸಾಕಷ್ಟು ಸಮಾಧಾನವನ್ನು ನೀವು ಕಾಣ್ತೀರಾ ಅಂತ ಹೇಳ್ತೀನಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಏನು ದೊರಕಬೇಕೋ ಅದು ಈ ವಾರ ದೊರಕುತ್ತೆ. ಏನು ತೊಂದರೆ ಕಾಣಿಸ್ತಾ ಇಲ್ಲ ವೃಷಭ ರಾಶಿಯವರಿಗೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಭಯ, ವಿಪರೀತ ಭಯ, ಒಂದಿಷ್ಟು ಅವರು ಸಂಗ್ರಹಿಸಿಟ್ಟಂತಹ ಏನನ್ನಾದರೂ ಯಾರು ಕದಿಬಹುದಾ ಅನ್ನುವ ಭಯ ಹೆಚ್ಚಾಗಿ ಕಾಡುತ್ತೆ ಅವರಿಗೆ. ಅದರ ಜೊತೆಗೆ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದ್ದನ್ನು ಮಾಡಿದರೆ ಅದು ಎಲ್ಲೋ ಒಂದು ಕಡೆ ಅವರಿಗೆ ಮುಳ್ಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಭಯದಿಂದ ನೀವು ಮುಕ್ತರಾಗಬೇಕು ಅಂತಂದರೆ ಗುರುವಿನ ಮೊರೆ ಹೋದರೆ ನಿಮಗೆ ಸಾಕಷ್ಟು ಸಮಾಧಾನ ಸಿಗುತ್ತೆ ಅಂತ ಹೇಳ್ತೀವಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಭೋಜನ ಒದಗಿ ಬರಲಿದೆ ಈ ವಾರ. ಜೊತೆಗೆ ಮನೆಗೆ ಒಂದಿಷ್ಟು ನೆಂಟರು ಬರುತ್ತಾರೆ. ಅವರೆಲ್ಲರೂ ನಿಮಗೆ ಒಳ್ಳೆಯ ವಿಷಯವನ್ನು ಹೊತ್ತು ತರುತ್ತಾರೆ. ಸೊ ಈ ವಾರ ನಿಮಗೆ ಬಹಳ ಒಳ್ಳೆಯದಾಗಿ ಕಂಡು ಬರ್ತಾ ಇದೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಒಂದಿಷ್ಟು ಏನಂತಾರೆ ಆಲಸ್ಯ ಹೆಚ್ಚಾಗಿ ಕಂಡು ಬರುತ್ತೆ ಈ ವಾರ. ಯಾವುದೂ ಬೇಡ, ನಾನು ಏನು ಮಾಡೋಕ್ಕೆ ಹೋದರೂ ಯಾವುದು ಸರಿ ಹೋಗ್ತಾ ಇಲ್ಲ ಅನ್ನೋ ಭಾವ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಆಲಸ್ಯ ಅವರನ್ನು ಸಂಪೂರ್ಣವಾಗಿ ಮುಳುಗಿಸ್ಬಿಡುತ್ತೆ ಈ ವಾರ. ಹಾಗಾಗಿ ನೀವು ಯಾವ ಕೆಲಸವನ್ನೂ ಮಾಡಲು ಮನಸ್ಸೇ ತೋರಿಸೋದಿಲ್ಲ ನೀವು ಈ ವಾರ ಅಂತ ಹೇಳ್ತೀನಿ. ಈ ಆಲಸ್ಯದಿಂದ ಹೊರಬರಲು ಸ್ವಲ್ಪ ನಿದ್ದೆಯನ್ನು ಕರೆಕ್ಟಾದ ಸಮಯಕ್ಕೆ ಮಾಡಿ ಬೆಳಗ್ಗೆ ಬೇಗ ಎದ್ದೇಳಬೇಕು. ನೀವು ಎಷ್ಟು ಬೆಳಗ್ಗೆ ಬೇಗ ಎದ್ದೇಳ್ತೀರೋ ಅಷ್ಟು ಒಳ್ಳೆಯದು. ಈ ವಾರ ನಿಮಗೆ ಚುರುಕಾಗಿರ್ತೀರ ನೀವು ಅಂತ ಹೇಳಲಿಕ್ಕೆ. ಆದಷ್ಟು ಆದಿತ್ಯ ಹೃದಯನ ನೀವು ಪಠನೆ ಮಾಡಿದ್ರೆ ಅಥವಾ ಕೇಳಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಈ ವಾರ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಒಂದಿಷ್ಟು ನಷ್ಟ, ಒಂದಿಷ್ಟು ಬೇಸರ, ಇದೆಲ್ಲವೂ ಏನು ಹೇಳ್ತಾರೆ ತುಂಬ ಕಾಡಲಿದೆ ನಿಮ್ಮನ್ನು. ಎಲ್ಲೋ ಒಂದು ಕಡೆ ನೀವು ಹಾಕಿದ್ದ ಒಂದು ಹೂಡಿಕೆ ನಿಮ್ಮ ಕೈ ಸೇರದೇ ಇರಬಹುದು ಈ ವಾರ. ಅದರಲ್ಲಿ ಒಂದಿಷ್ಟು ಲಾಸನ್ನು ಕಾಣ್ತೀರಾ ನೀವು. ಹಾಗಾಗಿ ಸ್ವಲ್ಪ ಚಿಂತೆ ಬರುತ್ತೆ ನಿಮಗೆ. ಒಂದಿಷ್ಟು ಧನ ನಷ್ಟ ಆಗುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ವಾರ. ಹಾಗಾಗಿ ನೀವು ಏನು ಮಾಡಬಹುದು ಅಂತಂದರೆ ಪರಿಹಾರಕ್ಕಾಗಿ ನಿಮ್ಮ ಮನೆಯ ದೇವರಲ್ಲಿ ಪರ್ಟಿಕ್ಯುಲರ್ಲಿ ದೇವಿಯ ಒಂದು ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವುದೇ ತರಹದ ಒಂದು ಅಡ್ಡಿ ಆತಂಕವಿರುವುದಿಲ್ಲ ಈ ವಾರ. ನೀವು ಅಂದುಕೊಂಡಿದ್ದಂತಹ ಕೆಲಸವನ್ನು ನೀವು ಸುಗಮವಾಗಿ ಸಾಧಿಸಲಿದ್ದೀರಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಕಾರ್ಯಸಿದ್ಧಿ, ಲಾಭ, ಸನ್ಮಾನ, ಬಹಳಷ್ಟು ಒಂದು ಐಶ್ವರ್ಯ ವೃದ್ಧಿ ಸಹ ಇದೆ ನಿಮಗೆ ಈ ವಾರ. ಒಂದಿಷ್ಟು ನೀವು ಅಂದುಕೊಂಡಿದ್ದಂತಹ ಎಲ್ಲ ಕೆಲಸಗಳು ಒಂದು ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ ಅಂತ ಹೇಳ್ತೀನಿ ಈ ವಾರ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ವಾರ ಎಲ್ಲ ಕಷ್ಟಗಳು ಕಳೆದು ನೀವು ಅಂದುಕೊಂಡಿದ್ದನ್ನು ಸಾಧಿಸುವಂತಹ ಒಂದು ಹೆಜ್ಜೆಯನ್ನು ನೀವು ಇಡ್ತೀರಾ ಅಂತ ಹೇಳ್ತೀನಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಒಂದಿಷ್ಟು ಬೇಡದೇ ಇರುವಂತಹ ಅಪವಾದಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಅಪವಾದಗಳು ಏನು ಬರುತ್ತವೆ, ಆ ಅಪವಾದಗಳು ನಿಮ್ಮನ್ನು ಎಲ್ಲೋ ಒಂದು ಕಡೆ
ಕಷ್ಟಕ್ಕೆ ಸಿಗಿಸುತ್ತವೆ ಅಂತ ಹೇಳ್ತೀನಿ. ಈ ಕಷ್ಟದಿಂದ ಪಾರಾಗಲು ಮಂಗಳವಾರ ಮತ್ತು ಶನಿವಾರ ಎರಡೂ ವಾರಗಳು ಹನುಮಂತನ ದೇವಸ್ಥಾನಕ್ಕೆ ವೀಳ್ಯದೆಲೆಯ ಹಾರವನ್ನು ನೀವು ಅರ್ಪಿಸಿದ್ರೆ ತುಂಬ ಒಳ್ಳೆಯದು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಮನೆಗೆ ನೆಂಟರು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಜೊತೆಗೆ ಆ ನೆಂಟರು ನಿಮಗೆ ಒಂದಿಷ್ಟು ಒಳ್ಳೆಯ ವಿಷಯವನ್ನು ತರ್ತಾರೆ. ಜೊತೆಗೆ ನಿಮಗೆ ಈ ವಾರ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಹಿಂಸೆ ಅಂತ ಅನಿಸಿದ್ರು ವಾರದ ಕೊನೆಯಷ್ಟೊತ್ತಿಗೆ ನೀವು ಅಂದ್ಕೊಂಡಿದ್ದೆಲ್ಲವೂ ಸಾಧಿಸ್ತೀರ ನೀವು. ಹಾಗಾಗಿ ಯೋಚನೆ ಮಾಡುವಂತಹ ಅಗತ್ಯ ಇಲ್ಲ. ಇಲ್ಲಿಗೆ ಈ ವಾರದ 12 ರಾಶಿಗಳ ಒಂದು ಭವಿಷ್ಯವನ್ನು ಹೇಳಿದ್ದೀನಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಧನ್ಯವಾದಗಳು.